ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ರಚನೆಯಾಗಿ 1 ವಾರ ಕಳೆದಿದೆ. ಆದರೂ ಹಿರಿಯ ಸಚಿವರ ಖ್ಯಾತೆಯೇ ತುಂಬಾ ಜೋರಾಗ್ತಾ ಇದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ ಬಳಿಕ ಈಗ ಸಚಿವ ಕೃಷ್ಣ ಬೈರೇಗೌಡರು ರೆಬೆಲ್ ಆಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಸಚಿವರಾದರೂ ಇಲಾಖೆ ಅಧಿಕಾರ ವಹಿಸಿಕೊಳ್ಳದೆ ಕೃಷ್ಣ ಬೈರೇಗೌಡರು ರೆಬಲ್ ಆಗಿದ್ರು. ಬಿಡಿಎ, ಬಿಎಂಆರ್ಡಿಎ ಹೊರತುಪಡಿಸಿದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಬಿಡಿಎ, ಬಿಎಂಆರ್ಡಿಎ ಇಲ್ಲದಿದ್ದರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಅಪೂರ್ಣ. ಖಾತೆ ನಿಭಾಯಿಸುವುದಕ್ಕೂ ಅರ್ಥ ಇಲ್ಲ. ಕೊಟ್ರೆ ಪೂರ್ತಿ ಖಾತೆ ಕೊಡಿ. ಈ ರೀತಿ ಅರ್ಧಂಬರ್ಧ ಖಾತೆ ಕೊಡಬೇಡಿ. ಬೇಕಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟುಬಿಡಿ. ನನಗೆ ಕಂದಾಯ ಇಲಾಖೆ ನೀಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಮುಂದೆ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ತೀರ್ಮಾನ ಅಂತ ಸಿಎಂ ಡಿಕೆ ಶಿವಕುಮಾರ್ ಸಮಜಾಯಿಸಿ ನೀಡಿದ್ರು. ಕೃಷ್ಣ ಬೈರೇಗೌಡ ಸುಮ್ಮನಾಗಿಲ್ಲ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಬಳಿಯೇ ಇತ್ಯರ್ಥ ಮಾಡಿಕೊಳ್ಳಲು ದೆಹಲಿಗೆ ತೆರಳಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡುವುದಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಹೊಂದಿದ್ರು. ಆಗ ಬಿಡಿಎ ಮತ್ತು ಬಿಎಂಆರ್ಡಿಎ, ಬಿಎಂಆರ್ಸಿಎಲ್ ಪ್ರಾಧಿಕಾರಗಳು ಬೆಂಗಳೂರು ಅಭಿವೃದ್ಧಿ ಖಾತೆಗೆ ವ್ಯಾಪ್ತಿಯಲ್ಲಿತ್ತು. ಆದರೆ ಈಗ ಪ್ರತ್ಯಕ್ಷಗೊಳಿಸಿ ಬೆಂಗಳೂರು ನಗರಾಭಿವೃದ್ಧಿಗೆ ಸೀಮಿತಗೊಳಿಸಿದ್ದೇಕೆ ಅನ್ನೋದಕ್ಕೆ ಸಿಎಂ ಉತ್ತರಿಸಿಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಬಿಡಿಎ, ಬಿಎಂಆರ್ಡಿಎ ಪ್ರಾಧಿಕಾರಗಳನ್ನು ಸೇರಿಸುವ ತನಕ ಅಧಿಕಾರ ಸ್ವೀಕಾರ ಮಾಡಲ್ಲ ಅಂತ ಕೃಷ್ಣ ಬೈರೇಗೌಡ ವರಿಷ್ಠರಿಗೆ ಹೇಳಿದ್ದಾರಂತೆ. ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಬ್ಬರ ಬಳಿಕ ಮತ್ತೊಬ್ಬ ಹಿರಿಯ ಸಚಿವರು ರೆಬಲ್ ಆಗ್ತಿರೋದ್ರಿಂದ ಸಿಎಂ ಡಿಕೆ ಶಿವಕುಮಾರ್ಗೂ ತಲೆನೋವು ತಂದಿಟ್ಟಿದೆ. ರೆಬಲ್ ಆದ ಸಚಿವರಿಗೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಸಿಎಂ ಸುಮ್ಮನಾಗಿದ್ದಾರೆ. ಇದೀಗ ಕೃಷ್ಣ ಬೈರೇಗೌಡರು ಬಿಡಿಎ, ಬಿಎಂಆರ್ಡಿಎ ಒಳಗೊಂಡ ಖಾತೆ ಕೊಡಿ ಅಥವಾ ಬೇರೊಂದು ಖಾತೆ ನೀಡಿ, ಇಲ್ದಿದ್ರೆ ಶಾಸಕನಾಗಿ ಇರ್ತೀನಿ ಅಂತ ರಾಜೀನಾಮೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.